ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಾತಾಡ್ತಾ ಇದ್ದು T20 ವರ್ಲ್ಡ್ ಕಪ್ಪು ಸಿನಾರಿಯೋ ಬಗ್ಗೆ. ಇಂಡಿಯಾ ಕ್ವಾಲಿಫೈ ಆಗುತ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇವತ್ತು ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು 3 ಗಂಟೆಗಿದೆ. ವೆಸ್ಟ್ ಇಂಡೀಸು ಮತ್ತು ಸೌತ್ ಆಫ್ರಿಕಾ. ಈ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ಏನಾದರೂ ಗೆತ್ತು ಅಂದರೆ ಇಂಡಿಯಾಗೆ ಕ್ವಾಲಿಫೈ ಆಗೋಕ್ಕೆ ಒಂದು ಸ್ವಲ್ಪ ಚಾನ್ಸಸ್ ಜಾಸ್ತಿನೇ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೈ ಚಾನ್ಸ್ ಏನಾದರೂ ವೆಸ್ಟ್ ಇಂಡೀಸ್ ಗೆತ್ತು ಅಂದರೆ ಅದು ಯಾವ ಲೆವೆಲಲ್ಲಿ ಗೆದ್ದಬೇಕಂದ್ರೆ ಒಂದು 50-60 ರನ್ನಿಂದ ವೆಸ್ಟ್ ಇಂಡೀಸ್ ಗೆದ್ದರೆ ಇಂಡಿಯಾಗೆ ಬೆಸ್ಟ್ ಅಂತ ಅನ್ಕೊತೀನಿ. ಒಂದು ವೇಳೆ ಅವರು ಕರೆಕ್ಟಾಗಿ ಒಂದು 5 ರನ್ 10 ರನ್ನಿಂದ ಗೆದ್ದರೆ ಇಂಡಿಯಾಗೆ ಇದು ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಅನ್ಕೊತೀನಿ. ಯಾಕಂದರೆ ಇವರು ಆಡಿರೋ ರೀತಿ ನೋಡ್ತಾ ಇದ್ದರೆ ಸರಿಯಾಗಿ ಆಡಿಲ್ಲ. ಹೇಳ್ಬೇಕಂದ್ರೆ ಯಾರು ಕರೆಕ್ಟಾಗಿ ಆಡ್ತಾನಿಲ್ಲ ಬ್ಯಾಟ್ಸ್ಮನ್ಗಳು. ಕರೆಕ್ಟಾಗಿ ಅಭಿಷೇಕ್ ಶರ್ಮಾ ಮುಂಚೆ ಚೆನ್ನಾಗಿ ಫಾರ್ಮಲ್ಲಿದ್ದರು, ಬಟ್ ಯಾವಾಗ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು ಆವಾಗ ಎಲ್ಲ ಬರೀ ಡಕ್ಕೆ, ಫಾರ್ಮೇ ಇಲ್ಲ. ಅವರು ಫಾರ್ಮ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದಾಗಿ ಇವರು ಗೆದ್ಯೋದು ತುಂಬ ಕಷ್ಟ ಅಂತ ಅನ್ಕೊತೀನಿ ನಾನು. ಬಟ್ ಪ್ಲೇಯಿಂಗ್ ಲೆವೆನ್ನು ಚೇಂಜ್ ಮಾಡಬೇಕು. ಈ ವಾಷಿಂಗ್ಟನ್ ಸುಂದರ್ನ ಏನಕ್ಕೆ ಕರ್ಕೊಂಬಂದಿರ ಅಂತ ನನಗಂತೂ ಒಂದು ಗೊತ್ತಾಗ್ತಲ್ಲ. ಈ ಗೌತಮ್ ಗಂಭೀರ್ಗೆ ಆಲ್ಮೋಸ್ಟ್ ತಲೆ ಕೆಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಕ್ಷರ್ ಪಟೇಲ ಒಳ್ಳೆ ಆಲ್ರೌಂಡರ್, ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು. ಅಂಥವ್ರನ್ನ ಕೂರಿಸ್ಬಿಟ್ಟು ಹೋಗಿಬಿಟ್ಟು ಈ ವಾಷಿಂಗ್ಟನ್ ಸುಂದರ್ ಕರ್ಕೊಂಬಂದಿದ್ದಾರೆ. ಬಟ್ ಅವ್ರ ಕಡೆಯಿಂದ ಅವ್ರದ್ದು ಬೌಲಿಂಗ್ ಆದರೂ ಕಂಪ್ಲೀಟ್ ಮಾಡ್ತಾಯಿಲ್ಲ. ಅವ್ರಿಗೆ ಬರೀ ಒಂದು 2 ಅವರ್ ಕೊಡ್ತಾರೆ ಅಷ್ಟೇ. ಅದಾದಮೇಲೆ ಕೂರಿಸ್ಬಿಡ್ತಾರೆ. ಮೇನು ಸೋಲಕ್ಕೆ ಕಾರಣ ಏನಪ್ಪ ಅಂತಂದರೆ ಲಾಸ್ಟ್ ಮ್ಯಾಚು ಇದು ವರುಣ್ ಚಕ್ರವರ್ತಿ ಕರೆಕ್ಟಾಗಿ ಅವ್ರದ್ದು ಬೌಲಿಂಗ್ ಆಗಲಿಲ್ಲ. ಹಂಗಾಗಿ ಅವರು ಚೆನ್ನಾಗಿ ಹೊಡ್ಸ್ಕೊಂಬಿಟ್ರು. ಅದರಿಂದಾಗಿ ಟೀಮ್ ಸೋತಾಗ್ಬಿಡ್ತು. ಈ ಮ್ಯಾಚಿಗೆ ರಿಂಕು ಸಿಂಗ್ ಅವೈಲೇಬಲ್ ಇಲ್ಲ. ಇದರಿಂದಾಗಿ ಇವತ್ತು ಕುಲ್ದೀಪ್ ಯಾದವ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಹಂಗೆ ಅಕ್ಷರ್ ಪಟೇಲ್ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಇಂಡಿಯಾ ಕ್ವಾಲಿಫೈ ಆಗಬೇಕಂದ್ರೆ ಇವತ್ತು ಆಲ್ಮೋಸ್ಟು ಸೌತ್ ಆಫ್ರಿಕಾ ಗೆಲ್ಲಬೇಕು. ಇಲ್ಲಾಂದರೆ ಇಂಡಿಯಾ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು ವೇಳೆ ಇವತ್ತು ನಾನು ಹೇಳಿದಂಗೆ ಸೋತ್ರೆ ಅಂತ ಅಂದ್ಕೊಳ್ಳಿ, 70-80 ರನ್ನಿಂದ ಸೌತ್ ಆಫ್ರಿಕಾ ಸೋತ್ರೆ ಇಂಡಿಯಾಗೆ ಒಳ್ಳೆ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರ ರನ್ ರೇಟ್ ಮೈನಸ್ ಆಗುತ್ತಲ್ವ, ಅದರಿಂದಾಗಿ. ಇಂಡಿಯಾ ಇವರು ನೆಕ್ಸ್ಟು ಗೆದಿಬೇಕಪ್ಪ, ಹೌದು ನಮ್ಮ ಇಂಡಿಯಾ ಕ್ವಾಲಿಫೈ ಆಗಬೇಕಂತಂದರೆ ಇವತ್ತು ಸಾಯಂಕಾಲ ಜಿಂಬಾಂಬೆದವ್ರು ಏನಾದರೂ ಒಂದು 160-70 ರನ್ ಹೊಡೆದ್ರೆ ನಮ್ಮವರು 6 ರನ್ನನ್ನು ಬರೀ ಒಂದು 10 11 ಓವರಲ್ಲಿ ಅದನ್ನು ಫಿನಿಷ್ ಮಾಡಬೇಕು ಆ ಗೇಮ್ನ. ಆವಾಗ ಇಂಡಿಯಾಗೆ ಪ್ಲಸ್ ರನ್ ರೇಟ್ ಸಿಗುತ್ತೆ. ಆವಾಗ ನಮ್ಮ ಇಂಡಿಯಾ ಕ್ವಾಲಿಫೈ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಗೇಮು ವೆಸ್ಟ್ ಇಂಡೀಸ್ ಮೇಲೆ ಇದೆ. ಅದು ರನ್ ರೇಟ್ ಕೌಂಟ್ ಆಗಲ್ಲ. ಯಾಕಂತಂದರೆ ಮುಂಚೆನೇ ಗೊತ್ತಾಗಿರುತ್ತೆ ವೆಸ್ಟ್ ಇಂಡೀಸ್ ಮೇಲೆ ಅಲ್ವಾ. ಆಲ್ಮೋಸ್ಟ್ ನಮ್ದು ಅದು ಲಾಸ್ಟ್ ಗೇಮು ಇದು ಸೂಪರ್ 8 ಬಂದ್ಬಿಟ್ಟು ಅವಾಗೆಲ್ಲ ಗೊತ್ತಾಗಿರುತ್ತೆ ರನ್ ರೇಟ್ ಎಷ್ಟು ಬೇಕು ಏನು ಅಂತ. ಅದರಿಂದಾಗಿ ಆ ಮ್ಯಾಚ್ಗಿಂತ ಇವತ್ತೆರಡು ನಡೀತಾ ಇರೋದು ಮ್ಯಾಚೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಚ್ ಮುಗಿದ ಮೇಲೆ ಮಾತಾಡೋಣ. ಇವತ್ತು ನನ್ನ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇದೆ ಅಂತ ನಾನು ಹೇಳ್ತೀನಿ. ನಿಮಗೆ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ. ಇವತ್ತು ನನ್ನ ಪ್ಲೇಯಿಂಗ್ ಲೆವೆನ್ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನು. ಒಂದು ವೇಳೆ ಅಭಿಷೇಕ್ ಶರ್ಮಾ ಇಲ್ಲ ಅಂದರೆ ಸಂಜು ಸ್ಯಾಮ್ಸನ್ ಓಪನ್ ಮಾಡಲಿ ಅಂತ ಅನ್ಕೊತೀವಿ ಇಶಾನ್ ಕಿಶನ್ ಜೊತೆ. ಅದಾದಮೇಲೆ ತಿಲಕ್ ವರ್ಮಾ. ಇವ್ರದ್ದು ತುಂಬ ಇದಿದೆ. ಯಾಕಂದರೆ ಸಂಜು ಸ್ಯಾಮ್ಸನ್ ಬಂದರೆ ತಿಲಕ್ ವರ್ಮಾ ಆ ಜಾಗಕ್ಕೆ ಆಡಬೇಕು. ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಚೇಂಜಸ್ ಆದರೆ ರಿಂಕು ಸಿಂಗು ಬದಲಾಗಿ ಅಕ್ಷರ್ ಪಟೇಲ್ ಬರ್ತಾರೆ ಇವತ್ತು ಕನ್ಫರ್ಮು. ಮತ್ತು ಕುಲ್ದೀಪ್ ಯಾದವ್ ಬದಲಾಗಿ ಇವರು ಬರ್ಬೋದು, ಯಾರು ವಾಷಿಂಗ್ಟನ್ ಸುಂದರ್ ಬದಲಾಗಿ ಕುಲ್ದೀಪ್ ಯಾದವ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬೌಲಿಂಗ್ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಗೆದ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಾನು ಪ್ಲೇಯಿಂಗ್ ಲೆವೆನ್ ಹೇಳ್ತೀನಿ, ಕೇಳ್ಕೊಳ್ಳಿ. ನನ್ನ ಪ್ಲೇಯಿಂಗ್ ಲೆವೆನ್ ಬಂದ್ಬಿಟ್ಟು ಮತ್ತು ಇಶಾನ್ ಕಿಶನು ಮತ್ತು ಅಭಿಷೇಕ್ ಶರ್ಮಾ ಹೊರಗಡೆ ಇದ್ದರೆ ಸಂಜು ಸ್ಯಾಮ್ಸನ್ ಓಪನು. ಒಂದು ವೇಳೆ ತಿಲಕ್ ವರ್ಮಾ ಏನಾದರೂ ಹೊರಗಡೆ ಹೋದರೆ ಅಭಿಷೇಕ್ ಶರ್ಮಾ 1 ಡನ್ ಬಂದರೆ ಬೆಟರ್ ಅಂತ ಅನ್ಕೊತೀನಿ. ಯಾಕಂತಂದರೆ ಅವ್ರು ಭಾಳ ತಡ್ಕಾಡ್ತಾ ಇದ್ದಾರೆ ಓಪನಿಂಗಲ್ಲಿ. ಅವ್ರಿಗೇನು ಆ ಥರ ಏನು ಈ ವರ್ಲ್ಡ್ ಕಪ್ಪಲ್ಲಿ ಏನು ಸಕ್ಸಸ್ ಸಿಕ್ಕಿಲ್ಲ. ಅದರಿಂದಾಗಿ ಸಂಜು ಸ್ಯಾಮ್ಸನು ಮತ್ತು ಇಶಾನ್ ಕಿಶನ್ ಓಪನ್ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಾದಮೇಲೆ ಒಂದು ವೇಳೆ ಸಂಜು ಸ್ಯಾಮ್ಸನ್ ಬಂದರು, ಈಗ ತಿಲಕ್ ವರ್ಮಾ ಇಲ್ಲ ಅಂತಂದರೆ ಸೂರ್ಯಕುಮಾರ್ ಯಾದವ್ 1 ಡನ್ ಬರೋದು ಬೆಟರ್ ಅಂತ ಅನ್ಕೊತೀನಿ. ಯಾಕಂದರೆ ಇವರು 1 ಡನ್ ಬಂದ್ರೇ ತುಂಬ ಚೆನ್ನಾಗಿ ಆಡ್ತಾರೆ ಸೂರ್ಯಕುಮಾರ್ ಯಾದವ್. ಈ 1 ಡನ್ ಪ್ಲೇಸ್ ತಿಲಕ್ ವರ್ಮಾಗೆ ಬಿಟ್ಟಿದ್ದಾರೆ. ಅವರು ಒಂದು ಬರೀ ಬಾಲ್ ಟು ರನ್ ಆಡ್ತಾ ಇದ್ದಾರೆ. ಅದರಿಂದಾಗಿ ಅವ್ರಿಗೆ ಏನು ವರ್ಕು ಆಗ್ತಾ ಇಲ್ಲ ಇದರಲ್ಲಿ. ವಿರಾಟ್ ಕೊಹ್ಲಿ ಥರ ಯಾರು ಆಡ್ತಾ ಇಲ್ಲ ನಂಬರ್ 3ನಲ್ಲಿ ಹೇಳ್ಬೇಕಂದ್ರೆ. ಅದರಿಂದಾಗಿ ಇವತ್ತು ಸೂರ್ಯಕುಮಾರ್ ಯಾದವ್ ನಂಬರ್ 3 ಬಂದರೆ ಬೆಟರ್ ಅಂತ ಅನ್ಕೊತೀನಿ. ನಂಬರ್ 4 ಬೇಕಾದರೆ ತಿಲಕ್ ವರ್ಮಾ ಬರಲಿ. ಅವರು ಇದ್ದರೆ ಅಂದರೆ ಟೀಮಲ್ಲಿ ಅವ್ರು ಬರಬೇಕು. ಅದಾದಮೇಲೆ ತಿಲಕ್ ವರ್ಮಾ ಆದಮೇಲೆ ಹಾರ್ದಿಕ್ ಪಾಂಡ್ಯ, ಅದಾದಮೇಲೆ ಶಿವಮ್ ದುಬೆ ಬರ್ತಾರೆ. ಅದಾದಮೇಲೆ ನಮ್ಗೆ ಇವ್ರು ಬರ್ತಾರೆ, ಯಾರು ಅಕ್ಷರ್ ಪಟೇಲ್ ಬರ್ತಾರೆ. ಅದಾದಮೇಲೆ ಮಾಮೂಲಿ ಕುಲ್ದೀಪ್ ಯಾದವ್, ಬೂಮ್ರಾ ಮತ್ತು ಹರ್ಷದೀಪ್ ಬಂದರೆ ಬೆಟರ್ ಅಂತ ಅನ್ಕೊತೀನಿ. ಗೊತ್ತಿಲ್ಲ ಏನು ಆಡಿಸ್ತಾರೆ ಅಂತ, ನೋಡೋಣ. ನನ್ನ ಲೆವೆನ್ ಈ ಥರ ಇದೆ. ಬೂಮ್ರಾ ಅಂತ ಇದ್ದೇ ಇದ್ದಾರೆ ಟೀಮಲ್ಲಿ, ಅವ್ರನ್ನಂತ ನೀವು ತೆಗಿಯೋಕ್ಕಾಗಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮ್ಯಾಚ್ ಆದಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಬಾಯ್.